ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಫೆಬ್ರವರಿ 2025ರಲ್ಲಿ ನಡೆದಂತಹ ಶಿಫ್ಟ್ಗಳನ್ನು ಅನಲೈಸಿಸ್ ಮಾಡ್ತಾಯಿದ್ದೀವಿ. ಹಿಂದಿನ ಕ್ಲಾಸಲ್ಲಿ 4 ಮತ್ತು 5 ತಾರೀಕನ್ನು ಮುಗಿಸಿದ್ದೀವಿ. 6ನೇ ತಾರೀಕು 2 ಶಿಫ್ಟನ್ನು ಮುಗಿಸಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಅದೇ 6ನೇ ತಾರೀಕಿಂದು 3ನೇ ಶಿಫ್ಟನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಮ್ಯಾಥ್ಸು ಯಾವ ರೀತಿ ಕ್ವಶನ್ ಬಂದಾವ ಅಂತೇಳಿ ಶಾರ್ಟ್ಕಟ್ಟಾಗಿ ನೋಡ್ತಾ ಹೋಗೋಣ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ಆಮೇಲೆ ಇವತ್ತು ಯಾವ ದಿನ ಅಂಥೇಳಿ ಗೊತ್ತಾಗಬೇಕಂತಂದ್ರೆ ಜನವರಿ 15 ಇಂಡಿಯನ್ ಆರ್ಮಿ ಡೇ ಅಂತೀವಿ. ಓಕೆ, ಎಷ್ಟನೇದು 78th ಗೊತ್ತಿರಬೇಕು ಇವೆಲ್ಲ. ಓಕೆ, ಕರೆಂಟ್ ಅಫೇರ್ಸಲ್ಲಿ ಭಾಳಷ್ಟು ಇಂಪಾರ್ಟೆಂಟು. ಡನ್ನ. ಓಕೆ, ಅದೇ ರೀತಿ ಯಾರಿನ್ನೂ ಪ್ರೀವಿಯಸ್ ವಿಡಿಯೋ ನೋಡಿರಲಿಲ್ಲ ಅವರು ಕೂಡ ನೀವು ವಿಡಿಯೋಸನ್ನು ನೋಡಿರಿ, ನೆಕ್ಸ್ಟ್ ಕಂಟಿನ್ಯೂ ಆಗಿ ನೋಡಿರಿ. ಯಾಕಂತಂದರೆ ಎಕ್ಸಾಮ್ ಸಮೀಪದಲ್ಲದ ಶಾರ್ಟ್ಕಟ್ಟಾಗಿ ನಿಮಗೆ ನೆನಪುಳ್ತಾ ಇರಲಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನನ್ನು ನೋಡೋಣ. 36 ಮತ್ತು 9 ನಡುವಿನ ಸರಾಸರಿ ಅನುಪಾತ ಅಂತ ಕೇಳಿದ್ದಾರೆ. ಅಂದ್ರೆ ಮೀನ್ ಪ್ರಪೋರ್ಷನ್ ಅಂತೀವಿ. ಮೀನ್ ಪ್ರಪೋರ್ಷನ್ ಮೀನ್ಸ್ √36 × 9 ಮಾಡಬೇಕು. ಓಕೆ, ಪ್ರತಿ ಸಲ ಫಾರ್ಮುಲಾ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಏನು ಮಾಡಬೇಕಂತಂದರೆ ಈ ರೀತಿ ಮಾಡ್ಕೊತ ಹೋಗ್ಬೇಕಂತ ಮೆಥಡ್ ನೆನಪಲ್ಲೇ ಇಟ್ಕೊಂಡು ಹೋಗ್ಬೇಕು. ಹಿಂದಿನ ಕ್ಲಾಸಲ್ಲೆಲ್ಲ ಮಾಡಿದ್ದೀನಿ. ಓಕೆ, 36 × 9 ಅಂತಂದಾಗ ಎರಡನ್ನು ಇಂಟು ಮಾಡಿದ ಮೇಲೆ ಏನು ಬರುತ್ತೆ? 324 ಬರುತ್ತೆ. ಓಕೆ, ಇದನ್ನು ರೂಟಿಂದ ಹೊರಗಡೆ ತೆಗೆದ್ರೆ ನನಗೆ 18 ಅಂದರೆ 18 ಸ್ಕ್ವೇರ್ ಮಾಡಿದರೆ ನಮಗೆ ಏನು ಬರುತ್ತೆ? 324 ಬರುತ್ತೆ. ಅಂದರೆ ಮೀನ್ ಪ್ರಪೋರ್ಷನ್ ರೂಟ್ ಎಷ್ಟು? 18 ಅಂತೇಳಿ ಬರುತ್ತೆ. ಓಕೆ, ಸೆಕೆಂಡ್ ಕ್ವಶನ್. ಲೇಟ್ ಮಾಡೋಂಗಿಲ್ಲ, ಜಲ್ದಿ ಬಿಡಿಸ್ಕೊಂತ ಹೋಗ್ಬಿಡ್ಬೇಕಷ್ಟೆ. ಈಗ 2% ಆಫ್ ಅಂತಂದಾಗ ಇಂಟು =2%. ಓಕೆ, ನಾನು ಸಲ ಬರೀತೀನಿ. 2% ಅದ ಎಕ್ಸ್ ವ್ಯಾಲ್ಯೂ ಏನೈತಿ? 288. ಯಾವುದೋ ಒಂದು ವ್ಯಾಲ್ಯೂ ಅದ ರೀ, ಅದರದ್ದು 2% ಅದ ನಮ್ಮದು ಎಷ್ಟು? 288. ಈಗ 2% ಅಂತಂದ್ರೆ ಡಿವೈಡೆಡ್ ಬೈ 100 ಬರಿತೀವಿ. ಓಕೆ, 2 1 2 4 8 2 4 8. ಓಕೆ, ಈ 100 ಆ ಕಡೆ ಹೋದ್ರೆ ಮಲ್ಟಿಫಿಕೇಷನ್ ಆಗಿ ನಮಗೇನಾಗುತ್ತೆ? 14400. ಓಕೆ, ಪ್ರತಿಯೊಂದು ಶಿಫ್ಟಲ್ಲಿ ಕ್ವಶನ್ಗಳು ಬಂದಿದ್ದಾವೆ. ಡನ್ನ. ಎರಡನೇ ಪ್ರಶ್ನೆ ಮುಗೀತು. ನೆಕ್ಸ್ಟು 3ನೇ ಪ್ರಶ್ನೆ. ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 4 1 4 3 12. ಓಕೆ, 16 + 4 3 12 ಮೈನಸ್ 3 3 9. 16 + 9 16 + 3 ಅಂದರೆ 19 ಮೈನಸ್ 9 ಅಂತಂದ್ರೆ ನಮ್ಮದು 10. ನಮ್ಮದು ಉತ್ತರ ಬಂದೇ ಬರುತ್ತೆ. ಡನ್ನ. ಓಕೆ, ನೆಕ್ಸ್ಟು ಒಂದು ಗುಂಪಿನಲ್ಲಿ 49 ಸದಸ್ಯರಿದ್ದಾರೆ. ಓಕೆ, 35 ಸದಸ್ಯರು ಬಿ ಗುಂಪಿನಲ್ಲಿ, ಸಿ ಗುಂಪಿನಲ್ಲಿ 31 ಸದಸ್ಯರಿದ್ದಾರೆ. ಓಕೆ, ಅವುಗಳ 3 ಮಂದಿ ಸರಾಸರಿನೂ ಕೂಡ ಖರ್ಚು ಮಾಡಿದ ಸರಾಸರಿ ಮೊತ್ತ ಕೊಟ್ಟಾರೆ. 106, 141, 220. ಹಾಗಾದರೆ ಪ್ರತಿ ಸದಸ್ಯರಿಗೆ ಮಾಡಿದ ಸರಾಸರಿ ಅಂತಂದಾಗ ನಾವೇನು ಮಾಡ್ತೀವಿ? ಸರಾಸರಿ ಎಲ್ಲದರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಈಗ 49 ಅದರ ಎ ಒಳಗೆ ಅವ್ರು ಖರ್ಚು ಮಾಡಿದ ಸರಾಸರಿ ಎಷ್ಟದ? 116 ಅದ. ಓಕೆ, ನೆಕ್ಸ್ಟು 35 ಬಿ ಇದ್ರೊಳಗೆ ಅದಾರ, ಅವ್ರು ಖರ್ಚು ಮಾಡಿದ್ದು ಎಷ್ಟದ ರೀ? 141. ಓಕೆ, ಇದೆಷ್ಟದ ರೀ? 106 ಅದ. ಓಕೆ, ಇದು 141 ಅದ. ನೆಕ್ಸ್ಟ್ ಇದೇನದ? 31 ಅದ, ಅವ್ರದ್ದು ಎಷ್ಟದ ರೀ? 226. ಈಗ ಮಲ್ಟಿಫಿಕೇಷನ್ ಮಾಡಿದ ಮೇಲೆ ನಮಗೆ ಇವ್ರದ್ದು ಒಟ್ಟು ಮೊತ್ತ ಬಂತು. ಎಷ್ಟು ಬಂತು ಮೊತ್ತ? ಇವ್ರದ್ದು 5194. ಓಕೆ, 5194. ಅದೇ ರೀತಿ ಇವ್ರದ್ದು 4935 ಬಂತು. ಅದೇ ರೀತಿ ಇವ್ರದ್ದು 7006 ಬಂತು. ಓಕೆ, ಆಮೇಲೆ ಇಲ್ಲಿ ಟೋಟಲ್ ಎಷ್ಟು ಸದಸ್ಯರಾದರೂ ಅದೇ ಒಟ್ಟು ಮೊತ್ತಕ್ಕೆ ಈಕ್ವಲ್. 115. ಇವ್ರದ್ದು ಎಷ್ಟಾಯಿತು? 17135. ಈಗ ಸರಾಸರಿ ಅಂತಂದಾಗ ಏನು ಮಾಡ್ತೀವಿ? 17135 ಡಿವೈಡೆಡ್ ಬೈ ಒಟ್ಟು ಸದಸ್ಯರೆಷ್ಟು? 115. ಸಿಂಪ್ಲಿಫೈ ಮಾಡಿದ ಮೇಲೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 149 ಈಸ್ ದಿ ಎವರೇಜ್ ಆಫ್ ಪ್ರತಿ ಒಬ್ಬರದು ಎವರೇಜ್ ಎಷ್ಟು ಬಂತು? 149. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್ನ. ಓಕೆ, ನೆಕ್ಸ್ಟು 5th ಕ್ವಶನನ್ನು ನೋಡಿ. 2 ರೈಲುಗಳು 60 ಕಿಲೋಮೀಟರ್ ಮತ್ತು 50 ಕಿಲೋಮೀಟರ್
60 ಮತ್ತು 50 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಅಂತಂದಾಗ ನಾವು ವೇಗಗಳನ್ನು ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಅಂದ್ರೆ 60 + 50 ಎಷ್ಟಾಯಿತು, 1110. ಓಕೆ. ನೆಕ್ಸ್ಟ್, ಒಂದು ರೈಲಿನ ಉದ್ದ 430, ಪರಸ್ಪರ ದಾಟಲು 44 ಸೆಕೆಂಡ್ ತೊಗೊಂಡ್ರೆ ಎರಡನೇ ರೈಲಿನ ಉದ್ದವನ್ನು ಕಂಡುಹಿಡಿ ಅಂದರೆ ಅದು ದಶಮಾಂಶದೊಳಗೆ ಬಂದ್ರೆ 2 ಪಾಯಿಂಟ್ ಒಳಗೆ ಕಂಡುಹಿಡಿ ಅಂತದ. ಓಕೆ. ಈ ಒಂದು ರೈಲಿನ ಉದ್ದ ಎಷ್ಟದ ರೀ, 430 ಕೊಟ್ಟಿದ್ದಾರೆ. ಇನ್ನೊಂದು ನನಗೆ ಗೊತ್ತಿಲ್ಲ, ಎಕ್ಸ್ ಅಂತ ಬರಿತೀನಿ. 110 ನಮಗೆ ಸ್ಪೀಡ್ ಕೊಟ್ಟಿದ್ದಾರೆ. 5/18 ಅಂತ ನಾವು ಮಲ್ಟಿಫಿಕೇಷನ್ ಮಾಡಿದ ಮೇಲೆ ಇಂಟು ಟೈಮ್ 44 ಬಂತು. ಓಕೆ. ಈಗ ನಾವು ಸಿಂಪ್ಲಿಫಿಕೇಷನ್ ಮಾಡಿದ ತಕ್ಷಣ ಏನೇನಾಗುತ್ತೆ ನೋಡಿರಿ. ಇಲ್ಲಿಂದ ಈಗ 2ರಲ್ಲೇ ಸಿಂಪ್ಲಿಫೈ ಮಾಡಿರಿ. 2 9, ಆಮೇಲೆ ಇದು 2 22. ಓಕೆ, ಡನ್. ನೆಕ್ಸ್ಟ್ ಏನಾಗುತ್ತೆ ರೀ, ಮುಂದೆ ನಾವು ಎಲ್ಲ ನಂಬರ್ಸ್ಗಳನ್ನು ಆ ಕಡೆ ಶಿಫ್ಟ್ ಮಾಡಿಬಿಡೋಣ. ಓಕೆ. ಈಗ ಇಲ್ಲೇ ಮಲ್ಟಿಫಿಕೇಷನ್ ಮಾಡ್ಕೊಂಬಿಡ್ರಿ. 110 × 5 ಅಂತಂದರೆ ಎಷ್ಟಾಯಿತು, 550. ಓಕೆ, ಇಂಟು 22 ಡಿವೈಡೆಡ್ ಬೈ 9. ಈ ಕಡೆ 430 + x. ಇಲ್ಲಿ ಬಂದಂತಹ ವ್ಯಾಲ್ಯೂವನ್ನು ನಾವು ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇದನ್ನು ಮಲ್ಟಿಫಿಕೇಷನ್ ಮಾಡ್ಕೊತೀವಿ. ನೆಕ್ಸ್ಟ್ ಒಳಗೆ ಏನು ಮಾಡ್ತೀವಿ ನೋಡಿರಿ, 430 + x = 12100 ಡಿವೈಡೆಡ್ ಬೈ 9 ಆಯಿತು. ಇದ್ರದ್ದು ವ್ಯಾಲ್ಯೂ ಎಷ್ಟು ಬಂತು ನಮ್ಮದು, 1344.4 ಬಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಂತಂದಾಗ ಈ ವ್ಯಾಲ್ಯೂ ಈ ಕಡೆ ಬಂತಂದ್ರೆ ಮೈನಸ್ ಆಗುತ್ತೆ. 430 ನಮ್ಮದು ಮೈನಸ್ ಆದಮೇಲೆ ಎಷ್ಟು ಬಂತು, 430 ಮೈನಸ್ ಆದಮೇಲೆ ನಮ್ಮದು ವ್ಯಾಲ್ಯೂ ಏನು ಬಂತು, 914.40. ದಿಸ್ ಈಸ್ ದಿ ಅನದರ್ ರೈಲ್ ಲೆಂತ್ ಆಫ್ ಅನದರ್ ರೈಲ್. 914.40 914.44. ಓಕೆ, 40 ಮೀನ್ಸ್ 41 ಅಷ್ಟೇ. 4 ಬಂದರೆ ಸಾಲ. ಓಕೆ, ಡನ್ನ. ಇದು ಈ ಥರ ಉತ್ತರ. ಈ ರೀತಿ ಕ್ವಶನ್ ಭಾಳಷ್ಟು ಕೇಳಿದ್ದಾರೆ. ಒಂದು ಮಾಡುವಂಥ ಲೆಕ್ಕವನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನೆಕ್ಸ್ಟ್ ನೀವು ಏನು ಮಾಡ್ತೀರಿ. ಓಕೆ, ಡನ್. ನೆಕ್ಸ್ಟ್, 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿಯು 44 ಮತ್ತು ಚಕ್ರ ಬಡ್ಡಿಯು 45 ಆದರೆ ಸರಳ ಬಡ್ಡಿ 44 ಅಂದಮೇಲೆ ಈಗ ಸಿಂಪಲ್ ಇಂಟ್ರೆಸ್ಟು. ಓಕೆ, ಸಿಂಪಲ್ ಇಂಟ್ರೆಸ್ಟು 44 ಅಂದಮೇಲೆ 2 ವರ್ಷಕ್ಕೆ ಅಂತಂದಾಗ ನಾವು ಒಂದು ವರ್ಷಕ್ಕೆ ಎಷ್ಟಾಗುತ್ತೆ, 22, ಇನ್ನೊಂದು ವರ್ಷಕ್ಕೆ 27. ಹೌದಾ? ಓಕೆ. ಈಗ ನಾನು ಆರ್ ಕಂಡುಹಿಡಿಬೇಕಂತಂದರೆ ಈಗ ಒಂದು ವರ್ಷಕ್ಕೆ ಆರ್ ಅಂತಂದಾಗ ನಮ್ಮದು ಆರ್ = ಏನಾಗುತ್ತೆ ವ್ಯಾಲ್ಯೂ, ಆರ್ = 22 × r ಡಿವೈಡೆಡ್ ಬೈ 100 = 1. ಓಕೆ, 1 ಅಂತಂದಾಗ ನಮ್ದು ಆರ್ ವ್ಯಾಲ್ಯೂ ಏನಾಗುತ್ತೆ ರೀ, ಆರ್ = ಇಲ್ಲಿ 2 11 2 50 ಅಂತಂದಾಗ 50 ಡಿವೈಡೆಡ್ ಬೈ 11. ಯಾಕಂದರೆ ಈ ಕಡೆ ಹೋದ್ಮೇಲೆ ಇದು ಆರ್ ವ್ಯಾಲ್ಯೂ ಬಂತು. ಈಗ ನಮಗೇನಾಗುತ್ತೆ, ಆರ್ ವ್ಯಾಲ್ಯೂ ಸಿಕ್ಕ ನಂತರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಏನು, ಅಸಲು ನಮ್ಮದು 100 ಅಂತ ತಿಳ್ಕೊಳ್ಳಿ. ಆಮೇಲೆ ಟೈಮು ಎಷ್ಟದ ರೀ, 2 ವರ್ಷದ. ಆರ್ = 50 ಡಿವೈಡೆಡ್ ಬೈ 11 ಅಂತದ ಅಂದಾಗ ನಮ್ಮದು ಸಿಂಪಲ್ ಇಂಟ್ರೆಸ್ಟು 100ಕ್ಕೆ ಎಷ್ಟದ ರೀ, 50 ಡಿವೈಡೆಡ್ ಬೈ 11 ಅಂತಂದಾಗ 44 ಅದ. ಓಕೆ, ಈಗ 2 ವರ್ಷಕ್ಕೆ ನಮ್ಮದು ಈಗ ನಮ್ಮದು ಬಡ್ಡಿ ಅಂತಂದಾಗ ಎಷ್ಟಾಗುತ್ತೆ ರೀ, ಅಸಲು 100 ಆದಾಗ ಇದ್ರ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, SI = 100 ಡಿವೈಡೆಡ್ ಬೈ 11. ದಿಸ್ ಈಸ್ ದಿ ಸಿಂಪಲ್ ಇಂಟ್ರೆಸ್ಟ್ 2 ವರ್ಷಕ್ಕೆ. ಎಲ್ಲ ಸಿಕ್ತು. ಈಗ ಸಿಂಪಲ್ ಇಂಟ್ರೆಸ್ಟ್ ಅಂದಾಗ 100 ಡಿವೈಡೆಡ್ ಬೈ 11 ಅಂತಂದ್ರೇ ಎಷ್ಟು ಅಂತಂದಾಗ ನಮ್ಮದು 44. ನೆಕ್ಸ್ಟ್ ಪೇಜ್ ಒಳಗೆ 100 ಡಿವೈಡೆಡ್ ಬೈ 11 ಅಂತಂದ್ರೆ 44. ಅವರು 100 ಅಂತಂದ್ರೆ ಎಷ್ಟು ಅಂತ ಕೇಳತ್ತಾರೆ. ಅಂದಾಗ ನಾವೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ತೀವಿ. ಹೌದಾ? ಆಮೇಲೆ ಏನಾಗುತ್ತೆ ರೀ, ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದ ಮೇಲೆ 100 × 44 ಇಂಟು ಏನಾಗುತ್ತೆ ರೀ, ಇದು ಉಲ್ಟಾ ಆಗುತ್ತೆ, 11 ಡಿವೈಡೆಡ್ ಬೈ 100. ಈ 2 0 ಹೋದ್ಮೇಲೆ 44 × 11 ಅಂದಾಗ 484 ಈಸ್ ನಮ್ಮದು ಫೈನಲ್ ಆನ್ಸರ್. 484. ಆಪ್ಷನ್ ನಂಬರ್ ಎ
ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್, ಪ್ರತಿ ಶಿಫ್ಟಲ್ಲೂ ಕೂಡ ನೆಕ್ಸ್ಟ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಈ ರೀತಿಯಂಥ ಕ್ವಶನ್ ಭಾಳಷ್ಟು ಕೇಳಿದ್ದಾರೆ. ಏನು ಮುಕುಂದ್ 5,400 ಮತ್ತು 9,400 ಸಚಿನ್ ಅವರು ಇನ್ವೆಸ್ಟ್ ಮಾಡಿದ ಮೇಲೆ ಅವರ ಸರಳ ಬಡ್ಡಿ ಹೂಡಿಕೆ 4 ವರ್ಷಗಳ ಕೊನೆಯಲ್ಲಿ ಮುಕುಂದ್ ಅವರು 960 ರೂಪಾಯಿ ಹೆಚ್ಚು ತೊಗೊತಾರೆ. ಸಚಿನ್ ಮುಕುಂದ್ಗಿಂತ ಹೆಚ್ಚು ತೊಗೊತಾನೆ. ಆವಾಗ ಬಡ್ಡಿ ದರವನ್ನು ಕಂಡು ಅಂದಾಗ ಡಿಫ್ರೆನ್ಸ್ ಅವರಿಬ್ಬರದು ವ್ಯತ್ಯಾಸ 900 ಕೊಟ್ಟಾಗ ಅಂದರೆ ಇನ್ವೆಸ್ಟ್ ಮಾಡಿದ್ದು ನಾವು ವ್ಯತ್ಯಾಸ ಕಂಡುಹಿಡಿತೀವಿ. 5,400 ಅವನದ, ಆಮೇಲೆ ಇನ್ನೊಬ್ಬಂದು 9,400 ಅದ. ಹೌದಾ, 400 ಅದ ಇಲ್ಲರಿ ಅಂದಾಗ ನಮ್ಮದು ಈಗ ಹೆಚ್ಚು ಇನ್ವೆಸ್ಟ್ ಮಾಡ್ಯಾನ ಯಾರು? ಸಚಿನ್. ಹೌದಿಲ್ಲ, ಇವ 5,400, ಇವ 9,400. ಹೌದಾ, ಇವ ಜಾಸ್ತಿ ಇನ್ವೆಸ್ಟ್ ಮಾಡ್ಯಾನ. ಎಷ್ಟು ಇನ್ವೆಸ್ಟ್ ಮಾಡ್ಯಾನ ಜಾಸ್ತಿ ಅಂತಂದ್ರೆ 4,000. ಅಸಲು 4,000 ಅದ ಇಂಟು ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ, 6 ಗೊತ್ತಿಲ್ಲ, ಡಿವೈಡೆಡ್ ಬೈ 100. ಅದೇ ರೀತಿ ಅವು ಎಷ್ಟು ಜಾಸ್ತಿ ಪಡೆದಾನ? 960. ಇವೆರಡು ಸೊನ್ನೆ ಹೋಯಿತು, ಎಷ್ಟು ಉಳಿತು? R = 960 ಡಿವೈಡೆಡ್ ಬೈ 4 4 16, 1 0. ಈ ಸೊನ್ನೆ ಹೋಯಿತು. ಆಮೇಲೆ 96 ಡಿವೈಡೆಡ್ ಬೈ 16 ಅಂತಂದಾಗ 16 ಆರ್ಲೆ. ಓಕೆ, 16 1 16 ಮೀನ್ಸ್ 6% ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಭಾಳಷ್ಟು ಇಂಪಾರ್ಟೆಂಟು. ಸೇಮ್ ಮೆಥಡಿಂದ ಎಲ್ಲ ಲೆಕ್ಕಗಳನ್ನು ಮಾಡಬಹುದು. ಓಕೆ, ಡನ್. ನೆಕ್ಸ್ಟು ಏನು ಕೇಳಿದ್ದಾರೆ ನೋಡಿರಿ. 1,657 ಮತ್ತು 2,037 ಭಾಗಿಸಿದಾಗ 6 ಮತ್ತು 5 ಶೇಷಗಳನ್ನು ಬಿಡುವಂತಹ ಅತಿ ದೊಡ್ಡ ಸಂಖ್ಯೆ ಅಂತಂದಾಗ ಫಸ್ಟ್ ನೀವೇನು ಮಾಡಬೇಕು? ಕೊಟ್ಟಂತಹ ಸಂಖ್ಯೆಗಳು ಯಾವುದು? 1657ರಲ್ಲಿ ಶೇಷ ಎಷ್ಟು ಉಳಿತದ ರೀ? 6 ಉಳಿತದ. 6 ಮೈನಸ್ ಮಾಡಬೇಕು. ನೆಕ್ಸ್ಟು 2037 ಎಷ್ಟದ ರೀ? 37ರಲ್ಲಿ ಇಲ್ಲಿ ಶೇಷ 5 ಉಳಿತದ. ಮೈನಸ್ ಮಾಡಿಬಿಟ್ರಿ, ಎಷ್ಟು ಉಳಿತದ? ಕ್ಯಾಲ್ಕುಲೇಷನ್ 1651. ನೆಕ್ಸ್ಟು 2032. ದಿಸ್ ಈಸ್ ಎ ಬ್ಯಾಲೆನ್ಸ್. ಅಂದರೆ ಈ ಎರಡೂ ಸಂಖ್ಯೆಗಳಲ್ಲಿ ಉಳಿಯುವಂತಹ ಶೇಷಗಳನ್ನು ನಾನು ಹೊರಗಡೆ ತೆಗೆದಿದ್ದೀನಿ. ಓಕೆ, ಇವುಗಳಲ್ಲಿ ಯಾವುದು ಒಂದು ಸಂಖ್ಯೆಯಿಂದ ಭಾಗ ಹೋಗುತ್ತಾ ಅಂತೇಳಿ ಕಂಡುಹಿಡಿಬೇಕಂತಂದ್ರೆ ಈಗ ನಮ್ಮದು ಆಪ್ಷನ್ಗಳದಾವೆ. ಓಕೆ, ಈಗ ನಾನು ಇವುಗಳ 2032 ಮತ್ತು 1651 ಅಂತಂದಾಗ ಎಲ್ಲ 100ರ ಮೇಲೆ ಏನಾರ ಒಂದು ಸಮಸಂಖ್ಯೆ ಮೇಲೆ ಅಂತಂದಾಗ ಈ 112ರಲ್ಲಿ ಅಂತೂ ಹೋಗೋದಿಲ್ಲ. ಓಕೆ, ಗೊತ್ತಾಗುತ್ತಲ್ಲ. ಆಮೇಲೆ ನೆಕ್ಸ್ಟು ಈಗ 137 ಅಂದ್ರೆ 7 6 42, 7 7 49, 42 ಅಂತಾರೆ. ಕೊನೆಯ ಸಂಖ್ಯೆ 7 ಬಂದೇ ಬರುತ್ತೆ ನಮ್ಮದು. ಓಕೆ, ಕೊನೆಯ ಸಂಖ್ಯೆ 7 ಬಂದಾಗ ಈಗ ನೀವೇ ಥಿಂಕ್ ಮಾಡಿರಿ, 177 ಅಂತಂದ್ರೂ ಜಾಸ್ತಿ ಆಗುತ್ತೆ ನಮ್ಮದು ವ್ಯಾಲ್ಯೂ. ಇದು ಬರೋಂಗಿಲ್ಲ. ಇನ್ನು ಬರುವಂಥದ್ದು 127 ಮತ್ತು 137 ಅಂತಂದಾಗ 127ರಿಂದ ಈ ಎರಡೂ ಸಂಖ್ಯೆಗಳು ಭಾಗ ಹೋಗ್ತಾವಂತೇಳಿ ನಿಮ್ಮದು ಹೆಂಗೆ ನೋಡ್ಬೇಕಂತಂದ್ರೆ 127ರಲ್ಲಿ ಈ ಎರಡೂ ಸಂಖ್ಯೆಗಳಿಂದ ಚಿಕ್ಕ ಸಂಖ್ಯೆಯಿಂದ ಫಸ್ಟಿಗೆ ನಾವು ಭಾಗಿಸ್ಬೇಕು. ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ನೀವು ಅತಿ ದೊಡ್ಡಕ್ಕೆ ಹೋಗಬಾರ್ದು, ಅತ್ಯಂತ ಚಿಕ್ಕ ಸಂಖ್ಯೆ ಕೂಡ ನೀವು ಫಸ್ಟಿಗೆ ನೋಡಬೇಕು. ಯಾಕಂದರೆ ದೊಡ್ಡ ಸಂಖ್ಯೆಯಿಂದ ಹೋಗ್ತಿರಂಗಿಲ್ಲ, ಅವರು ದೊಡ್ಡದಂತಂದಮೇಲೆ ನೀವು ದೊಡ್ಡಕ್ಕೆ ಕಣ್ಣು ಹಾಕಂಗಿಲ್ಲ. ನಮಗೆ ಎರಡೇ ಆಪ್ಷನ್ ಹೋದಾವ. ಅತಿ ಚಿಕ್ಕ ಸಂಖ್ಯೆಯಿಂದ ನೋಡಿದಾಗ ಇವೆರಡು ನಮಗೆ 127ರಿಂದ ಭಾಗ ಹೋಗ್ತವೆ. ಓಕೆ, ಇಲ್ಲ ಸರ್ ನಾವು ಆಪ್ಷನ್ ಥ್ರೂ ಮಾಡ್ಬೇಕಂತಂದಾಗ ಈಗ ಆಪ್ಷನ್ ಥ್ರೂನು ಬೇಡ ನಮಗೆ. ಈಗ ಟೋಟಲಾಗಿ ನಮ್ದು ಎಷ್ಟು ಓದತ್ತಿ? 2032 ಓದತ್ತಿ. ಆಮೇಲೆ ಇನ್ನೊಂದು ಓಕೆ 2032 ಓದತ್ತಲ್ಲ, ಇದನ್ನು ನಾನು ಫಸ್ಟಿಗೆ ಹೆಂಗೆ ಡಿವೈಡ್ ಮಾಡ್ತೀನಿ? 1651 ಇಂಟು 1 ಮಾಡ್ತೀನಿ, ಪ್ಲಸ್ 381 ಸಪ್ರೇಟ್ ತೆಗಿತೀನಿ. ಹೌದಾ, ಈಗ ನೆಕ್ಸ್ಟ್ 381 ಉಳಿತು. ಈ 381 ನಮ್ಮದು ಇನ್ನು ನೆಕ್ಸ್ಟ್ರಲ್ಲೇ ಹೋಗುತ್ತೆ. ಎಲ್ಲಿದ್ರಲ್ಲೇ? ಈಗ ನೋಡಿರಿ 1651 ಅದ ಇಲ್ಲರಿ, ಇದು ನಮ್ಮದು 381 ಇಂಟು 1 ಮಾಡಿ ಪ್ಲಸ್ 127 ಮಾಡಿದ್ರೂ ಸೇಮ್ 167 ಬರುತ್ತೆ. ಎಷ್ಟು? 1651. ಈಗ ನಮ್ಮದು ಎಷ್ಟು ಅದ ರೀ? 381 ಅಂದಾಗ 127 ಇಂಟು 1 ಪ್ಲಸ್ ಶೇಷ ಏನು ಉಳಿದಿಲ್ಲ ಅಂತಂದಾಗ ಈ ಸಂಖ್ಯೆ ಕೊನೆಯಲ್ಲಿ ಬರುವಂತಹ ಒಂದು ಸಂಖ್ಯೆ ಏನದರಲಿ, ಇದರಿಂದ ಈ ಸಂಖ್ಯೆ ಪೂರ್ಣವಾಗಿ ನಮ್ಮದು ಡಿವೈಡ್ ಆಗುತ್ತೆ ಅಂತ ಅಂದಾಗ ನಮ್ಮದು 127 ಫೈನಲ್ ಆಗಿ ಆನ್ಸರ್. ಓಕೆ, ಡನ್. ನೆಕ್ಸ್ಟ್ ಕ್ವಶನು, ಮೊದಲ 150 ಕಿಲೋಮೀಟರ್ಗಳನ್ನು 4 ಗಂಟೆಗಳಲ್ಲಿ. ಮೊದಲ ಒಂದೇ ನಿಮಿಷ.
ಮೊದಲ 150 ಕಿಲೋಮೀಟರ್ ದೂರವನ್ನು ಏನು ಮಾಡಿದ್ದಾರೆ 4 ಗಂಟೆಗಳಲ್ಲಿ. ಅಥವಾ ಇಲ್ಲಿ ನೋಡಿರಿ, ಹಿಂದಿನ ಲೆಕ್ಕ ಇನ್ನೊಂದು ಮೆಥಡ್ಲೂ ಮಾಡ್ಬೋದು ನಿಮಗೆ. HCF ತೆಗೀರಿ ಫಸ್ಟಿಗೆ. HCF ಆಫ್ ಯಾವುದ್ರದ್ದು 1651 ಮತ್ತು ಇನ್ನೊಂದು ಯಾವುದದ ರೀ 2032. ಇವ್ರು ಎರಡರದ್ದು HCF ತೆಗೆದ ಮೇಲೆ ನಮಗೆ ಇದ್ರದ್ದು ಎಷ್ಟು ಬರುತ್ತೆ? HCF 13 × 127 ಬರುತ್ತೆ. ಅದೇ ರೀತಿ ಇದ್ರದ್ದು ನಾವು ಮಾಡಿದ್ರೆ 4 × 4 × 127. ದಿಸ್ ಇಸ್ ದೆನ್ ಕಾಮನ್ ಯಾವುದದ ರೀ 127 ಈಸ್ ಅ ಫೈನಲ್ ಆನ್ಸರ್. ಹಿಂಗೂ ಮಾಡ್ಬೋದು ಡನ್ನ. ಓಕೆ, ಅಂದರೆ ಅದನ್ನು ಹೇಳಬೇಕಾಗಿತ್ತು, ಹೇಳಿದೆ. ನೆಕ್ಸ್ಟು 150 ಕಿಲೋಮೀಟರ್ಗಳನ್ನು 4 ಗಂಟೆಗಳಲ್ಲಿ, ಅದೇ ರೀತಿ ಮುಂದಿನ 250 ಕಿಲೋಮೀಟರ್ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಿದೆ. ಸಂಜೆಯವರ ಸರಾಸರಿ ದೂರ ಎಷ್ಟು? ಅಂದ್ರೆ ಎವರೇಜ್ ಸ್ಪೀಡ್, ಸರಾಸರಿ ಸ್ಪೀಡ್ ಅಂತ ಕೇಳ್ಯಾರ. ಎವರೇಜ್ ಸ್ಪೀಡ್ ಅಂತಂದಾಗ ನಮ್ಮದು ಟೋಟಲ್ 151 ಅದರ ವೇಗ, ಇನ್ನೊಂದು 250 ಅದ. ಡಿವೈಡೆಡ್ ಬೈ 4 + 4 ಅಂತಂದಾಗ 2 ಅದಾವೆ. 2 ಸಲ 4 ಗಂಟೆ ಅಂತಂದಾಗ ಎಷ್ಟು ಬಂತು? 400 ಡಿವೈಡೆಡ್ ಬೈ 8 ಅಂತಂದಾಗ 50. ಮೀನ್ಸ್ ಎವರೇಜ್ ಸ್ಪೀಡ್ ಈಸ್ 50 km/h. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್ನ. ಈ ರೀತಿ ನಾವು ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡ್ರಿ. ಏನದ ರೀ? ಇಂಧನದ ಬೆಲೆ ಸತತ 3 ತಿಂಗಳಲ್ಲಿ 15%, 40, 60ರಷ್ಟು ಕಡಿಮೆಯಾಗುತ್ತದೆ. 4 ತಿಂಗಳಲ್ಲಿ 45ರಷ್ಟು ಹೆಚ್ಚಾಗುತ್ತದೆ. ಆಮೇಲೆ 4ನೇ ತಿಂಗಳಲ್ಲಿ ಇಂಧನ ಬೆಲೆ ಅದರ ಮೂಲ ಬೆಲೆಗೆ ಹೋಲಿಸಿದರೆ ಶೇಕಡಾವಾರು ಹೆಚ್ಚಳ ಅಥವಾ ಇಳಿಕೆ ಎಷ್ಟು ಅಂತಂದಾಗ ಈ ರೀತಿ ಕ್ವಶನ್ಸು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀವಿ. ಯಾವ ರೀತಿ ಮಾಡಬೇಕಂತಂದಾಗ ಫಸ್ಟಿಗೆ ನಾವು ಪರ್ಸಂಟೇಜ್ಗಳನ್ನು ಭಿನ್ನರಾಶಿಗಳಲ್ಲಿ ಬರಿಬೇಕು. 15, 40, ದೆನ್ 60, ದೆನ್ 45, 45 ಇವುಗಳನ್ನ ಭಿನ್ನರಾಶಿಯಲ್ಲಿ ಬರೆದಾಗ ಏನಾಗುತ್ತೆ ನೋಡಿರಿ. 15% ನಾವು ಯಾವ ರೀತಿ ಬರಿತೀವಿ? 3/20. ಹೌದಾ? 3/20. ಆಮೇಲೆ 40% ಯಾವ ರೀತಿ ಬರಿತೀವಿ? 40% 2/5 ಅಂತ ಬರಿತೀವಿ. ಆಮೇಲೆ 60% ಯಾವ ರೀತಿ ಬರಿತೀವಿ? 3/5. ಆಮೇಲೆ ಇನ್ನೊಂದು 45 9/20 ಅಂತ ಬರಿತೀವಿ. ಓಕೆ, ಆಮೇಲೆ ಇಲ್ಲಿ ಒಂದು ಚೇಂಜಸ್ ಏನಂತಂದಾಗ ಈ 45ರಷ್ಟು ಹೆಚ್ಚಾಗೈತಿ. ಇಲ್ಲಿ ನೋಡ್ರಿ 4ನೇ ತಿಂಗಳೊಳಗೆ ಇವು 3 ಕಡಿಮೆ ಆಗ್ಯಾವ ಅಂತಂದಾಗ ಈಗ ನಾವು ರೇಷೋ ವೈಸ್ ಹೆಂಗೆ ಬರಿತೀವಿ ಅಂತಂದ್ರೆ, ಈಗ ಫಸ್ಟಿಗೆ ಇದು 20 ಇತ್ತು, ಆದ್ರೆ 3 ಕಮ್ಮಿ ಆಗೈತಿ ಅಂದ್ರೆ 17. ಇಲ್ಲಿ ಫಸ್ಟಿಗೆ 5 ಇತ್ತು, 2 ಕಮ್ಮಿ ಆಗೈತಿ ಅಂದ್ರೆ 3 ಆಯಿತು. ಇಲ್ಲಿ 5 ಇತ್ತು, 3 ಕಮ್ಮಿ ಆಗಿದೆ ಅಂದರೆ 2 ಆಯಿತು. ಆದರೆ 4ನೇರಾಗ 20 ಇತ್ತು, ಆದರೆ 9 ಹೆಚ್ಚಾಗಿತ್ತು ಅಂದರೆ 29. ಓಕೆ, ಇವುಗಳನ್ನೆಲ್ಲ ಮಲ್ಟಿಫಿಕೇಷನ್ ಮಾಡಬೇಕೀಗ. 20 × 5 × 5 × 20 ಮಾಡಿದಾಗ ನನಗೆ ಎಷ್ಟು ಬಂತು? 5000 ಬಂತು. ಎಷ್ಟು ಬಂತು? 5000. ಓಕೆ, ಇದೆಷ್ಟು ಬರುತ್ತೆ? 1479 ಬಂತು. ಈಗ ನಾನು 100 ಕಂಪೇರ್ ಮಾಡಬೇಕಂತಂದಾಗ ಇದಕ್ಕೆ ನಾನು ಡಿವೈಡೆಡ್ ಬೈ ಎಷ್ಟು ಮಾಡ್ತೀನಿ? ಡಿವೈಡೆಡ್ ಬೈ 50 ಮಾಡ್ತೀನಿ ಫಸ್ಟಿಗೆ. ಓಕೆ, ಡಿವೈಡೆಡ್ ಬೈ 50 ಮಾಡಿದ ಮೇಲೆ ನನಗೆ ಬರುವಂಥದ್ದು ಎಷ್ಟು? ಇಲ್ಲಿ 5 ಬಂದಲೇ, ಆಮೇಲೆ 100 ಅಂದರೆ 100ರಲ್ಲೇ ಬಂತು. 100ಕ್ಕೆ ಕಂಪೇರ್ ಮಾಡುತ್ತೆ 100 ಬಂತು ನನಗೆ. ಈ ಕಡೆ 2ರಲ್ಲೇ 9ರಲ್ಲೇ 0.58ರಲ್ಲೇ. ಈಗ 100 ಇದ್ದದ್ದು 29.58 ಆಗಿತ್ತು ಅಂದರೆ ಕಮ್ಮಿ ಆಗೈತಿ. ಎಷ್ಟು ಕಮ್ಮಿ ಆಗ್ಯದ? 70.42% ನಮ್ಮದು ಕಮ್ಮಿ ಆಗ್ಯದ. ಆಪ್ಷನ್ ನಂಬರ್ ಡಿ, ಸಿ ಇಸ್ ದ ರೈಟ್. ಈ ರೀತಿ ನಾವು ಪ್ರತಿ ಶಿಫ್ಟಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಇದೇ ರೀತಿ ಮಾಡ್ಬೋದು, ಈ ರೀತಿ ಪ್ರಶ್ನೆಗಳನ್ನು. ಓಕೆ, ನೆಕ್ಸ್ಟು 11th ಕ್ವಶನ್ ಸಿಂಪ್ಲಿಫಿಕೇಷನಲ್ಲಿ. ಓಕೆ, 16 ಹಾಗೆ ಇಟ್ಕೋರಿ. 3 1 3, 3 ನೆಕ್ಸ್ಟು -3 4 12, 16 1 3 19, 19ರಲ್ಲಿ 12 ಹೋಯ್ತಪ್ಪ ಅಂತಂದ್ರೆ 7 ಬಂತು. ಓಕೆ, ನೆಕ್ಸ್ಟ್ ಒಬ್ಬ ಅಂಗಡಿಗಾರನು ತನ್ನ ಅಂಗಡಿಯಲ್ಲಿ ಪೆನ್ಸಿಲ್ ಮಾರಾಟದ ಮೇಲೆ ಯೋಜನೆ ರಿಯಾಯಿತಿ ನೀಡುತ್ತಾನೆ. 20 ಖರೀದಿಸಿದರೆ 5 ಉಚಿತ. ಹಾಗಾದರೆ ಆ ಯೋಜನೆಯ ರಿಯಾಯಿತಿ ಎಷ್ಟು? ಅಂದ್ರೆ 20 ತೊಗೊಂಡ್ರೆ 5 ಫ್ರೀ ಅಂತಂದ್ರೆ ಎಷ್ಟಾಯಿತು? 25 ಆಯ್ತಿಲ್ಲ. ಅಂದ್ರೆ ಟೋಟಲ್ ನಾವು 25 ತೊಗೊತಾನೆ, ಅದ್ರಾಗ 5 ಫ್ರೀ ಬಂದವ ಅಂದ್ರೆ 100ಕ್ಕೆ ಎಷ್ಟು? ಹೌದಿಲ್ಲ?
25 ಒಂದಲೇ 25 ನಾಲ್ಕಲೇ 4 ಎಷ್ಟು 25% ಶೇಕಡಾವಾರು ರಿಯಾಯಿತಿ ಕೊಟ್ಟಾನ ಅಂತಂದಂಗೆ. ವೆರಿ ಈಸಿ. ಓಕೆ, ದೆನ್ ನೆಕ್ಸ್ಟ್. ಓಕೆ, ಸೇಮ್ ಕ್ವಶನ್ ಲಾಸ್ಟ್ ಶಿಫ್ಟಲ್ಲಿ ಬಂದಂಥದ್ದು ಅದೇ ರೀತಿ. ಒಬ್ಬನ ಬಳಿ 1612 ರೂಪಾಯಿ ಅದಾವ. ಅವ್ರ ಮಕ್ಕಳ ನಡು ಹಂಚ್ತಾನೆ. ಅದನ್ನು 8%ದಂಗೆ ಅವನು ಏನು ಮಾಡ್ತಾನೆ, ಬಡ್ಡಿ ದರದಲ್ಲಿ ಇಡ್ತಾನೆ. 17 ಮತ್ತು 18 ವರ್ಷದ ನಂತರ ಅವರಿಬ್ಬರು ಒಂದೇ ಮೊತ್ತವನ್ನು ಪಡೆದ್ರೆ ಪ್ರವೀಣ್ ಅವರು ರಿಷಿ ಅವರಿಗೆ ಕೊಟ್ಟಂತಹ ಮೊತ್ತವೆಷ್ಟು? ಪರ್ಸೆಂಟೇಜನ್ನು ನಾವು ಭಿನ್ನರಾಶಿಯಲ್ಲಿ ಬರ್ಕೊಂಡು ಮಾಡ್ತೀವಿ. ಇದು 8%ಅನ್ನು ನಾವು ಯಾವ ರೀತಿ ಮಾಡ್ತೀವಿ? 8% ಮೀನ್ಸ್ 2/25 ಅಂತ ಬರಿತೀವಿ. ಅಂದ್ರೆ 25 ಇದ್ರೆ 2 ಹೆಚ್ಚಾಗೈತೆ ಅಂದ್ರೆ 27 ಆಯಿತು. ಹೌದಾ? ಈ 27 ಹೇಗೈತೆ ಅಂತಂದ್ರೆ ಇನ್ನೊಂದು ಸಲ ಬರಿತೀನಿ. 27 ಆಗೈತಿ ಅಂದಾಗ ಈ 27 25 ಅಂದ್ರೆ ಒಟ್ಟು ಎಷ್ಟಾಯಿತು? 52. 52 ಅಂತಂದ್ರೆ ಅವನ ತೇಕಿರುವಂತಹ ಒಟ್ಟು ಹಣ 16 12. ಅವ್ರು ಕೇಳಿದ್ದೇನು? ರಿಷಿ ಅವರು. ಅಂದರೆ ರಿಷಿ ಅಂದರೆ ಒಂದೇದವ. ಅಂದರೆ 27 ಅಂದರೆ ಎಷ್ಟು? ಈಗ 52 ಇದ್ದದ್ದು 16 17 ಆಗೈತೆ ಅಂದರೆ ಇದಕ್ಕೆ ಇಂಟು 31 ಮಾಡ್ಯಾರ. ಇದಕ್ಕೂ 31 ಇಂಟು ಮಾಡಿದ್ರೆ ನಮಗೆ ಬರುವಂತಹ ಆನ್ಸರ್ ಎಷ್ಟು? 837. ಭಾಳಷ್ಟು ಈಸಿ ಮೆಥಡು, ಭಾಳಷ್ಟು ಇಂಪಾರ್ಟೆಂಟ್ ಲೆಕ್ಕ. ಓಕೆ, ನೆಕ್ಸ್ಟ್. ಲ್ಯಾಪ್ಟಾಪ್ನ ಬೆಲೆ 78,200 ಆದರೆ 44% ಲ್ಯಾಪ್ಟಾಪ್ ಮಾರಾಟದ ಬೆಲೆ ಎಷ್ಟು? ಅಂದ್ರೆ ನಷ್ಟ 44% ಆಗೈತೆ ಅಂದ್ರೆ ಅವನಿಗೆ ಮಾರಾಟದ ಬೆಲೆ ಎಷ್ಟು? ನಷ್ಟ 44 ಆಗೈತೆ. ಓದದ್ದು ಎಷ್ಟು? 56. ಅಂದ್ರೆ 78,200ರ ಶೇಕಡ 56 ನೀವು ಮಾಡಿದ್ರೆ ಫೈನಲ್ ಆನ್ಸರ್ ಅದೇ. ಇವೆರಡು 0 ಆಮೇಲೆ 782 ಇಂಟು 56 ಮಾಡಿದ್ರೆ 43,792 ಫೈನಲ್ ಆನ್ಸರು. 43,792. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್. ಓಕೆ, 15ನೇದು. ಈ 4 ಭಿನ್ನ ಅನುಪಾತಗಳಲ್ಲಿ ಯಾವುದು ದೊಡ್ಡದು ಅಂತ ಕೇಳ್ಯಾರಂತಂದಾಗ ಈಗ ನಾರ್ಮಲ್ ಆಗಿ ಇವುಗಳು ನಾವು ಭಿನ್ನ ರಾಶಿ ಒಳಗೆ ಬರಿಬೋದು. 21/26. ಓಕೆ, ಆಮೇಲೆ 12/19. ನೆಕ್ಸ್ಟ್ 15/19. ನೆಕ್ಸ್ಟು 19/13. ಹೌದಾ? ಒಂದು ಇವುಗಳನ್ನ ಪಾಯಿಂಟಲ್ಲಿ ಮಾಡಬೇಕು, ಇಲ್ಲ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಆದರೆ ಈ ಲೆಕ್ಕದೊಳಗೆ ನಾವು ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ನೋಡಬೇಕು ಮೇಲ್ಗಡೆ ಇರುವಂತಹ ಸಂಖ್ಯೆ ಇಲ್ಲೆಲ್ಲದರಲ್ಲಿ ಚಿಕ್ಕದದ. 21 ಅದ, 26 ದೊಡ್ಡದು. ಇಲ್ಲಿ ಚಿಕ್ಕದದ, ಇಲ್ಲಿ ಚಿಕ್ಕದದ. ಆದರೆ ಇಲ್ಲಿ ದೊಡ್ಡದದ. ದೊಡ್ಡದು ಕೇಳ್ಯಾರಂದ್ರೆ ಅವರು ಅತ್ಯಧಿಕ ಅಂತಂದಾಗ ಇವುಗಳಲ್ಲಿ ದೊಡ್ಡದು ಯಾವುದಾಗುತ್ತೆ ಅಂದ್ರೆ ಮೇಲ್ಗಡೆ ದೊಡ್ಡ ಸಂಖ್ಯೆ ಇದು, ಕೆಳಗಡೆ ಈಗ 19/13 ಅಂದರೆ ಇದ್ರಾಗ 19ರಾಗ 13 ಅದ ಇಲ್ಲರಿ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಆದರೆ ಇವೆಲ್ಲ ಏನಾಗತ್ತವ್ರಿ 0 ಪಾಯಿಂಟ್ ಬರ್ತವೆ. ಇದು 0 ಪಾಯಿಂಟ್ ಬರುತ್ತೆ, ಇದು 0 ಪಾಯಿಂಟ್ ಬರುತ್ತೆ. ಅಂದರೆ ದೊಡ್ಡದು ಯಾವುದು? 19/13 ಮೀನ್ಸ್ 19:13. ಓಕೆ, ಡನ್. 16th ಕ್ವಶನ್. ಒಂದು ಘನದ ಅಂಚು 19 ಸೆಂಟಿಮೀಟರ್ ಆದರೆ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದಾರೆ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಏನದ ರೀ ಫಾರ್ಮುಲಾ? ಏರಿಯಾ = 6a². ಓಕೆ, 6a² ಮೀನ್ಸ್ 6 ಇಂಟು a ಅಂತಂದರೆ ಏನದ ರೀ 19² ಅಂತಂದಾಗ ಏನಾಗುತ್ತೆ? 6 ಇಂಟು 19² 361. 361 ಇಂಟು 6 ಮೀನ್ಸ್ 2166 cm². This is the final answer. Option number B is the right. Okay, next 17th question. 400 ಪೇರಳೆ ಹಣ್ಣುಗಳನ್ನು 100ಕ್ಕೆ 400 ಒಳಗೆ ಬರೀ 100ಕ್ಕೆ 1230ರಂತೆ ಅವೇನು ಮಾಡ್ತಾನೆ? ಕೊಂಡ್ಕೊಳ್ತಾನೆ. 980 ಲಾಭ ಮಾರಾಟ ಮಾಡಲಾಯಿತು. 980 ರೂಪಾಯಿ ಏನಾಯಿತು? ಲಾಭಕ್ಕೆ ಮಾರಾಟ ಮಾಡಿ. ಪ್ರತಿ ಡಜನ್ ಪೇರಳಕ್ಕೆ ಎಷ್ಟು ಅಂತ ಕೇಳ್ಯಾರ. ಈಗ 100ಕ್ಕೆ ಏನು ಮಾಡ್ಯಾನ್ರವ? 1230 ಕೊಟ್ಟಾನ. ಹೌದಾ? ಅದು ಏನಾಗೈತಿ ಇಲ್ಲಿ 400 ಹಣ್ಣದಾವ ನಾನು ಟೋಟಲ್ ಅಂದಾಗ 100 ಇದ್ದದ್ದು ಎಷ್ಟಾಗೈತಿ? 400. ಅಂದರೆ ಇದಕ್ಕಿಂಟು ಎಷ್ಟು ಮಾಡ್ಯಾರ? 4 ಮಾಡ್ಯಾರ ಅಂದಾಗ ಇದಕ್ಕೂ ಇಂಟು 4 ಮಾಡು ಅಂದ್ರೆ ಟೋಟಲ್ ಮೊತ್ತ ಸಿಗ್ತದೆ ನನಗೆ. ಎಷ್ಟಾಯಿತು? 4,920 ರೂಪಾಯಿ ಟೋಟಲ್ ಹಣ್ಣುಗಳು. ಆದರೆ ಅವನಿಗೆ ಲಾಭ ಎಷ್ಟು ಸಿಕ್ಕತಿ? 980 ರೂಪಾಯಿ ಸಿಕ್ಕದ. ಅಂದ್ರೆ ಟೋಟಲ್ಲು 5,900 ರೂಪಾಯಿ ಆಯಿತು.
ಅಂದ್ರೆ ಅದು 5900ಕ್ಕೆ 5900 ಎಷ್ಟು ಹಣ್ಣುಗಳಿಗೆ? 400 ಹಣ್ಣುಗಳಿಗೆ. ಅವ್ರು ಕೇಳಿದ್ದೇನು? ಡಜನ್ಗೆ 12ಕ್ಕೆ ಎಷ್ಟು ಅಂದಾಗ ಸಿಂಪ್ಲಿಫೈ. ಇವೆರಡು 0 ಇವೆರಡು 0, 4 1 4 3 59 ಇಂಟು 3 ಅಂತಂದಾಗ 177 ಈಸ್ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ನೆಕ್ಸ್ಟ್ 18th ಕ್ವಶನ್. 27 ವಿದ್ಯಾರ್ಥಿಗಳ ಸರಾಸರಿ ತೂಕ 53. ಹಾಗಾದರೆ ಶಿಕ್ಷಕರ ವಯಸ್ಸನ್ನು ಸೇರಿಸಿದರೆ 700 ಗ್ರಾಮ್ಗಳಷ್ಟು ಹೆಚ್ಚಾಗುತ್ತೆ. ನಾನು ಪಾಯಿಂಟ್ ಒಳಗೆ ಕೊಟ್ಟಾನೆ. ಪ್ರತಿ ಸಲ ಏನು ಮಾಡ್ತಿದ್ದ? 1 ವರ್ಷ ಹೆಚ್ಚಾಗುತ್ತೆ, 2 ವರ್ಷ ಹೆಚ್ಚಾಗುತ್ತೆ ಅಂತೇಳಿ ಕೊಡ್ತಿದ್ದ. ಆದರೆ ಇವಾಗ ಏನು ಮಾಡ್ಯಾನ? ಪಾಯಿಂಟಲ್ಲಿ ಕೊಟ್ಟಾನಂತಂದಾಗ ಈಗ ನೋಡ್ರಿ 27 ಅದ. ಓಕೆ, 27 ಇದ್ರೆ 53 ಹೆಚ್ಚಾಗೈತಿ. ಅಂದ್ರೆ ಇದನ್ನು 00 ಅಂತ ಬರಿತೀವಿ ನಾವು, 0.00. ಇದಕ್ಕೆ 700 ಗ್ರಾಮ್ ಹೆಚ್ಚಾಗೈತಿ. ಅಂದ್ರೆ 700 ಗ್ರಾಮ್ ಅಷ್ಟೇ ಹೆಚ್ಚಾಗೈತಿ. ಈ ಕಡೆ 00 ಅಂತಂದಾಗ ಏನು ಮಾಡ್ತೀವಿ? ಫಸ್ಟಿಗೆ ಪ್ಲಸ್ ಮಾಡ್ತೀವಿ ಅಂತಂದಾಗ ಎಷ್ಟಾಯಿತು? 53 + 7. ಆಮೇಲೆ ಬಂದದ್ದು ಪ್ಲಸ್ಸು, ಆಮೇಲೆ ಇವೆರಡನ್ನು ಮಲ್ಟಿಫಿಕೇಷನ್ ಮಾಡ್ತೀವಿ. 27 ಇಂಟು 0.7 ಅಂತಂದಾಗ 18.90. ಇವುಗಳನ್ನೆರಡು ಕೂಡಿಸಿದ್ರೆ ನಮಗೆ ಎಷ್ಟು ಬಂತು? 72.60 ಇಸ್ ದ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ. ಸರ್, ಇದು ಬಿಟ್ಟು ಇನ್ನೂ ಒಂದು ಮೆಥಡ್ಲೇ ಮಾಡ್ಬೋದು. ಹೆಂಗೆ? ಟೋಟಲ್ ನಮ್ದು ಎಷ್ಟದ? 53 ಅದ. ಅದ್ರೊಳಗೆ 700 ಗ್ರಾಮ್ ಹೆಚ್ಚಾಗ್ಯದ. ಅದಕ್ಕೆಷ್ಟು? 28. ಹೌದಿಲ್ಲ? 28 ಎಷ್ಟು ಜನ ಅದಾರ? 27 ಆಗಿದ್ದು 28 ಜನ ಆಗ್ಯಾರ. ಒಂದು ಹೆಚ್ಚಾಗೈತಿ. 700 ಅಂದ್ರೆ ನಮಗೆ ಗ್ರಾಮ್ ಒಳಗೆ ಕೊಟ್ಟಾರ. ನಾ ಇದನ್ನು ಕೆ ಜಿ ಒಳಗೆ ಕನ್ವರ್ಟ್ ಮಾಡ್ತೀನಿ, ಡಿವೈಡೆಡ್ ಬೈ 1000 ಮಾಡ್ತೀನಿ. ಇವೆರಡು 0 ಇವೆರಡು 0. ಹೌದಾ? ಆಮೇಲೆ ಮೇಲ್ಗಡೆ ಇರುವಂತಹ ಎರಡು ಸಂಖ್ಯೆಗಳನ್ನ ಇಂಟು ಮಾಡಿರಿ, ಅಥವಾ 2 5 ಆಮೇಲೆ 2 1 ಆಮೇಲೆ 2 4. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ ಮೇಲೂ 72.6 ಬರುತ್ತೆ. ಯಾವ್ದು ಬೇಕಾದರೂ ಮಾಡ್ಬೋದು. ಓಕೆ, ಡನ್. 19th ಕ್ವಶನ್. 24, 58, 48, 12ರಿಂದ ಪೂರ್ಣವಾಗಿ ಭಾಗ ಹೋಗುವಂತಹ ಸಂಖ್ಯೆ ಯಾವುದು? 24, ಆಮೇಲೆ 58, 48, 12. ಓಕೆ, ಇಲ್ಲಿ ಫಸ್ಟಿಗೆ ನಾನು 12 ತಗೊತೀನಿ. 12 ಯಾವ ರೀತಿ ಮಾಡ್ತೀನಿ? 3 ಮತ್ತು 4ರಿಂದ ಭಾಗ ಹೋದ್ರೆ ನಮ್ಮದು ಸಂಖ್ಯೆ ಭಾಗ ಹೋದಂಗೆ. ಅಂದ್ರೆ ಫಸ್ಟಿಗೆ 4ರಿಂದ ಅಂದಾಗ ಕೊನೆಯ ಎರಡು ಸಂಖ್ಯೆಗಳು 4ರಿಂದ ಹೋಗಬೇಕು. ಅಂದ್ರೆ ಪೂರ್ಣ ಸಂಖ್ಯೆ 4ರಿಂದ ಹೋಗುತ್ತೆ. ಓಕೆ, ಇಲ್ಲಿ ಇದು 4ರಿಂದ ಹೋಗಂಗಿಲ್ಲ. ಕೊನೆಯ ಎರಡು ಸಂಖ್ಯೆ 4ರಿಂದ ಹೋಗಂಗಿಲ್ಲ. 92 ಅಂತಂದ್ರೆ ಇದು 4ರಿಂದ ಹೋಗುತ್ತೆ. ಆಮೇಲೆ ಇದು ಹೋಗಂಗಿಲ್ಲ. ಆಮೇಲೆ ಇವೆರಡು ಹೋಗ್ತಾವೆ. ಈಗ 3ರಲ್ಲಿ ಅಂತಂದಾಗ 3 ನಿಯಮ ಏನದ ರೀ? ಆಪ್ಷನ್ ನಂಬರ್ ಬಿ ಅಂತಂದಾಗ ಇವು ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು. ಎಷ್ಟಾಯಿತು? 1 3 4 5 6 7 ಆಯಿತು. 7 3ರಲ್ಲಿ ಹೋಗುತ್ತೇನೋ? ಇಲ್ಲ, ಮುಗೀತು. ಇದು ಬರೋಂಗಿಲ್ಲ. ಲಾಸ್ಟ್ ಒಂದು ಆಪ್ಷನ್ ಅದ. ಯಾವುದು? 1 + 3 + 9 + 2 ಅಂದ್ರೆ 15 ಆತ. 15 ಈಸ್ ಡಿವೈಡೆಡ್ ಬೈ 3 ಅಂತಂದಾಗ ಈ ಸಂಖ್ಯೆ ನಮ್ಮದು ಈ 4 ಸಂಖ್ಯೆಗಳಿಂದ ಭಾಗ ಹೋಗುತ್ತೆ ಅಂತೇಳಿ. ಎಲ್ಲ ಸಂಖ್ಯೆಗಳು ಭಾಗಿಸ್ಕೊತ ಕೂಡಂಗಿಲ್ಲ. ಯಾವುದಾದ್ರೂ ಒಂದು ಸಂಖ್ಯೆಯಿಂದ ನಾನು ಪೂರ್ಣವಾಗಿ ಭಾಗ ಹೋಗುವಂಥ ಸಂಖ್ಯೆಗಳನ್ನ ಮಾಡ್ಕೊತ ಹೋಗಬೇಕು. ಡನ್ನ? ಓಕೆ, ಲಾಸ್ಟ್ ಕ್ವಶನ್ ಅದ ನೋಡಿರಿ. ಎಕ್ಸ್ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸುತ್ತಾನೆ. ಅದೇ ರೀತಿ ವಾಯ್ ಅದೇ ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಎಕ್ಸ್ ಮತ್ತು ವಾಯ್ ಎಕ್ಸ್ನಿಂದ ಪ್ರಾರಂಭಿಸಿ, ಅಂದರೆ ಎಕ್ಸ್ ಪ್ರಾರಂಭ ಮಾಡ್ತಾನೆ ಪರ್ಯಾಯ ದಿನಗಳಲ್ಲಿ. ಒಂದು ಬಿಟ್ಟು ಒಂದು ದಿನ ಕೆಲಸ ಮಾಡಿದರೆ ಕೆಲಸ ಎಷ್ಟು ದಿನದಾಗ ಮುಗೀತದ ಅಂತ ಕೇಳಿದ್ದಾರೆ. ಓಕೆ, ನೋಡಿರಿ, ಫಸ್ಟಿಗೆ ಎಕ್ಸ್ ಮತ್ತು ವಾಯ್ ಇವರಿಬ್ಬರದು ಎಲ್ ಸಿ ಎಮ್ ತೆಗಿತೀನಿ ನಾನು. 15 ಮತ್ತು 20 ಅದ ಅಂತಂದ್ರೆ 60 ಎಲ್ ಸಿ ಎಮ್ ಬಂತು. ಇವ್ರದ್ದು ಟೋಟಲ್ ಪಾರ್ಟ್ಸ್ ಎಷ್ಟು ಬಂತು? ಇವೊಂದು 4 ಬಂದರೆ ಇವೊಂದು 3 ಬರುತ್ತೆ. ಹೌದಾ? ಈಗ ಎಕ್ಸ್ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾನೆ ನನಗೆ, ನೆಕ್ಸ್ಟ್ ಡೇ ವಾಯ್ ಮಾಡ್ತಾನೆ. ಹೌದಾ? ಹೀಗೆ ಬರ್ತಾರೆ ಅವರು. ಆಮೇಲೆ 2 ದಿನದ ನಾವು ಕಂಡುಹಿಡಿತೀವಿ. ಒಂದು ದಿನ ಎಕ್ಸ್ ಮಾಡಿದರೆ 2ನೇ ದಿನ ಯಾವ ಮಾಡ್ತಾನೆ? ವಾಯ್ ಮಾಡ್ತಾನೆ. ಅಂದಾಗ 2 ದಿನ ಆತ. ಈ 2 ದಿನದಾಗ ಇವ್ರು ಎಷ್ಟು ಮಾಡ್ತಾನೆ? ಇವ 4 ಮಾಡಿದ್ರೆ ಇವ 3 ಮಾಡ್ತಾನೆ. ಅಂದರೆ ಟೋಟಲ್ ಎಷ್ಟಾಯಿತು? 7 ಆಯಿತು. ಹೌದಾ? 7 ಎಷ್ಟು ದಿನದಾಗ ಮಾಡ್ತಾನಿವ? 7 ಕೆಲಸಗಳನ್ನು 2 ದಿನದಾಗ ಮಾಡ್ತಾನೆ. ಹೌದಾ? ಟೋಟಲ್ ನಾನು 60 ಕೆಲಸ ಅದಾವೆ. 60 ಅಂದಾಗ
ಇನ್ನೂ ನನಗೆ 60ಕ್ಕೆ ಸಮೀಪ ಅಂದಾಗ ಈ 7ಕ್ಕೆ ಎಷ್ಟು ಇಂಟು ಮಾಡಿದ್ರೆ 60ಕ್ಕೆ ಸಮೀಪ ಬರುತ್ತೆ? 8. 8 7 56 ಬಂತ. 56. ಇನ್ನೂ 4 ಕೆಲಸದ ಉಳಿಲವು. ಆದ್ರೆ ನನಗೆ ಅದು ಸಮೀಪ 60 ಬರೋಂಗಿಲ್ಲ ಅಂದಾಗ ಇಲ್ಲಿನೂ ಕೂಡ 8 ಇಂಟು ಮಾಡಿ. 8 2 ಎಷ್ಟು? 16. ಅಂದ್ರೆ 16 ದಿನಗಳು ಕಂಪಲ್ಸರಿ ಬೇಕೇ ಬೇಕಾಗ್ತಾವೆ. 16 ದಿನಗಳಾದ ಮೇಲೆ ನನಗೆ ಇನ್ನೂ 60ರಾಗ ಇಲ್ಲಿ 56 ಕೆಲಸ ಮುಗ್ದವು. 56 ಕೆಲಸ ಮುಗ್ದವು. ಇನ್ನೂ ಎಷ್ಟು ಉದಾವು? 4 ಕೆಲಸ. ಈಗ ವಾಯ್ ಮಾಡ್ಯಾನ ಕೆಲಸ. ಇನ್ನು ನೆಕ್ಸ್ಟ್ ಯಾರು ಮಾಡ್ಬೇಕು ನನ್ನ ಕೆಲಸ? ಎಕ್ಸ ಮಾಡ್ಬೇಕು. ಎಕ್ಸದ ಪಾರ್ಟ್ ಎಷ್ಟದ? 4. ಅಂದ್ರೆ ನೆಕ್ಸ್ಟ್ 16 ಬಿಟ್ಟು ಇನ್ನು ನೆಕ್ಸ್ಟ್ ಇನ್ನೊಂದು ದಿವ್ಸದಾಗ ಯಾರು ಮಾಡ್ತಾರೆ? ಎಕ್ಸ್ ಕೆಲಸ ಮಾಡ್ತಾನೆ. ಅವ್ನ ಪಾರ್ಟ್ ಎಷ್ಟದ? 4 ಅದ. ಟೋಟಲ್ ಎಷ್ಟಾಯಿತು? 60 ಆಯ್ತು. ಅಂದ್ರೆ 16 ದಿನ ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ ದಿನ ಬೇಕಾಗುತ್ತಂದ್ರೆ ಟೋಟಲ್ ಎಷ್ಟು ದಿನ ಬೇಕು? 17 ದಿನಗಳು ಬೇಕಾಗ್ತವೆ. ಭಾಳಷ್ಟು ಇಂಪಾರ್ಟೆಂಟ್ ಪರ್ಯಾಯ ದಿನಗಳಲ್ಲಿ ಅಂತಂದಾಗ ಇನ್ನೊಂದು ಸಲ ನೀವು ಕ್ಲಿಯರಾಗಿ ಇದನ್ನು ನೋಡಿರಿ. ಓಕೆ, ಬೇಕಿಂದರೆ ಇನ್ನೊಂದು ಸಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಫಸ್ಟಿಗೆ ಏನು ಮಾಡ್ತೀರಿ? ಎಕ್ಸ್ ಮತ್ತು ವಾಯ್ದು ಎಲ್ ಸಿ ಎಮ್ ತೆಗೀರಿ. ಓಕೆ, 15. ಆಮೇಲೆ ಇಲ್ಲಿ ಟೋಟಲ್ ಎಲ್ ಸಿ ಎಮ್ ಎಷ್ಟು ಬಂತು? 60 ಅಂದಾಗ ಈಗ ಎಕ್ಸ್ 15ರಂಗೆ ಕೆಲಸ ಮಾಡಿದ್ರೆ 4 ದಿನ ಮಾಡ್ತಾನೆ, ಇವ 3 ದಿನ ಮಾಡ್ತಾನೆ. ಹೌದಾ? ಈಗ ಫಸ್ಟ್ ದಿನ ಎಕ್ಸ್ ಕೆಲಸ ಮಾಡ್ತಾನೆ, ಸೆಕೆಂಡ್ ದಿನ ವಾಯ್ ಮಾಡ್ತಾನೆ ಅಂದಾಗ 2 ದಿನ ಕೆಲಸ ಆಯ್ತಾ? 2 ದಿನ ಕೆಲಸ ಅಂದಾಗ ಇವು 4 ಮಾಡಿದರೆ ಇವು 3 ಮಾಡ್ತಾನೆ. ಟೋಟಲ್ ಎಷ್ಟಾಯಿತು? 7 ಅಂತಂದಾಗ 2 ದಿನದಾಗ ಎಷ್ಟು ಕೆಲಸ ಆಯಿತು? 7 ಕೆಲಸ ಆದವು. ನನಗೆ ಟೋಟಲ್ ಎಷ್ಟದು? 60 ಕೆಲಸ. ಹೌದಾ? 7ರಾಗಂತೂ 60 ಇಲ್ಲ, ಸಮೀಪದಂತರ 56. 7 8 56 ಕೆಲಸ. ಇಲ್ಲಿನೂ ಕೂಡ 8 ಇಂಟು ಮಾಡಿದರೆ ಎಷ್ಟಾಯಿತು? 16 ದಿನಗಳಲ್ಲಿ 56 ಕೆಲಸ ಆಗ್ತಾವೆ. ಆದ್ರೆ ಈ 16ನೇ ದಿನ ಯಾರು ಮಾಡಿರ್ತಾರೆ? ವಾಯ್ ಕೆಲಸ ಮಾಡಿರ್ತಾರೆ. ಹೌದಾ? ಈಗ ನೆಕ್ಸ್ಟ್ ನನಗೆ ಯಾರು ಮಾಡಬೇಕು? ಎಕ್ಸ್ ಕೆಲಸ ಮಾಡಬೇಕು. ಅಂದ್ರೆ ಪ್ಲಸ್ 1 ದಿನ ಅಂತಂದಾಗ ಎಕ್ಸದ ಪಾರ್ಟ್ ಎಷ್ಟದ? 4. ಅಂದ್ರೆ ಟೋಟಲ್ ಎಷ್ಟಾಯಿತು? 60 ಆಯ್ತು. ಇಲ್ಲಿ 17 ದಿನ ಅಂದ್ರೆ 17 ದಿನದಾಗ ನಾನು ಒಟ್ಟು ಕೆಲಸ ಮುಗಿದು ಅದೇ ಆನ್ಸರನ್ನು ನಾವು ಇಲ್ಲಿ ಹೇಳಿದ್ದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಮುಂದಿನ ಶಿಫ್ಟಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳದಾವ, ಅವುಗಳನ್ನ ಕೂಡ ಮಾಡ್ತೀನಿ. ಇಲ್ಲಿವರೆಗೆ 6ನೇ ತಾರೀಕಿಂದು ಎಲ್ಲ ಶಿಫ್ಟ್ಗಳು ಕನ್ಸಿಡರ್ ಮುಗೀತು. ನೆಕ್ಸ್ಟ್ 7ನೇ ತಾರೀಕಿಂದು ಶಿಫ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಯಾರೇನು ವಿಡಿಯೋ ನೋಡಿಲ್ಲ ನೋಡಿ, ಬೇಸಿಕ್ ಕ್ಲಾಸಸ್ ಕೂಡ ಇದ್ದಾವೆ. ಎಲ್ಲವೂ ನಿಮಗೆ ಹೆಲ್ಪ್ಫುಲ್ ಅದಾವ. ಎಕ್ಸಾಮ್ ಸಮೀಪದವ, ಕಂಟಿನ್ಯೂ ಸ್ಟಡಿ ಮಾಡಿರಿ. ಮತ್ತೇನೋ ಡೌಟ್ಸ್ ಇದ್ದರೆ ಮೆಸೇಜ್ ಹಾಕಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.